ಲಾಡ್ಲೆ ಮಶಾಕರ್ ದರ್ಗಾ ಗಲಭೆ ಪ್ರಕರಣದ ಕೇಸ್ ಸರ್ಕಾರ ವಾಪಸ್ ಪಡೆದ ಹಿನ್ನೆಲೆ ಕಲಬುರಗಿಯಲ್ಲಿ ಹಿಂದೂ ರಕ್ಷಕ ಶಿವಾಜಿ ಬ್ರಿಗೇಡ್ ಸಂಘಟನೆ ವತಿಯಿಂದ ಪ್ರತಿಭಟನೆ. ಕಲಬುರಗಿಯ ಎಸ್ಡಿಪಿ ವೃತ್ತದಿಂದ ಪ್ರತಿಭಟನೆ ಪ್ರಾರಂಭಗೊಂಡು ಜಿಲ್ಲಾಧಿಕಾರಿ ಕಚೇರಿವರೆಗೂ ನಡೆಯಲಿರುವ ಪ್ರತಿಭಟನೆ. ಸರ್ಕಾರದ ಅಡಕು ಶವಯಾತ್ರೆ ಮಾಡಲು ಮುಂದಾದ ಶಿವಾಜಿ ಬ್ರಿಗೇಡ್, ಅಡಕು ಶವವನ್ನು ಕಿತ್ತುಕೊಳ್ಳಲು ಮುಂದಾದ ಪೊಲೀಸರು, ಪ್ರತಿಭಟನಾಕಾರರನ್ನ ಪೊಲೀಸರು ನಡುವೆ ಕೆಲಕಾಲ ತಳ್ಳಾಟ, ನೂಕಾಟ, ಕೊನೆಗೆ ಅಣಕು ಶವವನ್ನ ವಶಕ್ಕೆ ಪಡೆದು ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟ ಪೊಲೀಸರು. ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟ. ಕಾಂಗ್ರೆಸ್ ಸರ್ಕಾರ ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಕ್ಯಾಬಿನೆಟ್ ನಿರ್ಧಾರ ಕೂಡಲೇ ಕೈಬಿಡುವಂತೆ ಡಿಸಿ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಮಾಡಿದರು. ನ್ಯೂಸ್ ಬ್ಯೂರೋ ಪ್ರಜಾಪವರ್ ಟಿವಿ ಕಲಬುರಗಿ. ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಆಳಂದದಲ್ಲಿ 2022ರಲ್ಲಿ ಶಿವರಾತ್ರಿ ದಿವಸದಂದು ಶಿವಲಿಂಗ ಪೂಜೆ ಮಾಡಲಿಕ್ಕೆ ಹೋದಂಥ ಕೇಂದ್ರ ಸಚಿವರು, ಶಾಸಕರು ಮತ್ತು ಹಿಂದೂ ಮತ್ತು ಮಠಾಧೀಶರ ಮೇಲೆ ಇವತ್ತು ಹಲ್ಲೆ ಮಾಡಿ ಅಲ್ಲಿ ಅಡಚಣೆ ಮಾಡಿದ್ದು ಆ ಕೇಸ್ಗಳನ್ನು ಹಿಂಪಡೆದಿರುವಂಥ ಒಂದು ನಿರ್ಧಾರ ಮಾಡಿದ್ದಾರೆ. ಇದನ್ನು ಖಂಡಿಸಿ ಇವತ್ತು ನಾವು ಆಂದೋಲನ ಶ್ರೀಗಳ ನೇತೃತ್ವದಲ್ಲಿ ಒಂದು ಜನಜಾಗೃತಿ ಮೂಡಿಸೋದು, ಹಿಂದೂ ಒಗ್ಗಟ್ಟು ಮಾಡಿಸೋದು ಮತ್ತು ಏನಿದು ಸಂವಿಧಾನ ಬಾಹಿರವಾದಂಥ ನಿರ್ಣಯ ಇವತ್ತು ಸರ್ಕಾರ ತಗೊಂಡಿದೆ, ಅದನ್ನು ನ್ಯಾಯಾಲಯದಲ್ಲಿ ಮತ್ತೆ ಪ್ರಶ್ನೆ ಮಾಡ್ತೀವಿ, ನೀವು ಕೇಸ್ ಹಿಂಪಡ್ಕೋಬೇಕು ಅಂತಂದು ಅನ್ನೋ ಉದ್ದೇಶದಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಆಳಂದದಲ್ಲಿ ಏನು 2022ರಲ್ಲಿ ಗಲಭೆಕೋರರು ಹಲ್ಲೆ ಮಾಡಿದರು, ಇದು ಒಂದು ಪ್ಲ್ಯಾಂಡ್ ಕ್ರೈಮ್ ಆಗಿತ್ತು. ಇದು ಅಚಾನಕ್ಕಾಗಿ ಆದಂಥ ಒಂದು ಗಲಭೆ ಅಲ್ಲ. ಅವರು ಎಲ್ಲ ರೀತಿಯಿಂದ ಶಸ್ತ್ರಾಸ್ತ್ರಗಳು ತಯಾರಿ ಇಟ್ಕೊಂಡು ಆ ರೀತಿ ಕಲ್ಲುಗಳು ಜಮಾವಣೆ ಮಾಡಿಕೊಂಡು ಇವತ್ತು ಪ್ಲ್ಯಾಂಡಾಗಿ ನಮ್ಮ ಮೇಲೆ ಹಲ್ಲೆ ಮಾಡಿದರು. ಇಂಥ ಸಾಕ್ಷಿಗಳು ಇಟ್ಕೊಂಡು ಇವತ್ತು ಕೇಸ್ ಚಾರ್ಜ್ ಶೀಟ್ ಮಾಡಿ ಮತ್ತು ಈ ಕೇಸ್ ಹಿಂಪಡ್ಕೋಬಾರ್ದು ಅಂತಂದು ಪೊಲೀಸ್ ರಿಪೋರ್ಟ್ ಕೊಟ್ಟರು ಅದನ್ನು ಮೀರಿ ಇವತ್ತು ಸರ್ಕಾರ ಕೇಸ್ಗಳು ಹಿಂಪಡ್ಕೊಂಡಿದ್ದು ಇದು ಸಂವಿಧಾನ ಗಾಳಿಗೆ ತೂರಿದೆ ಮತ್ತು ಕಾನೂನು ವ್ಯವಸ್ಥೆ ಏನಿದೆ ಇದು ಬರೀ ಹಿಂದೂಗಳಿಗೆ ಮಾತ್ರ, ಪೊಲೀಸರಿಗೆ ಇದು ಮುಸ್ಲಿಮರಿಗೆ ಕಾನೂನು ವ್ಯವಸ್ಥೆ ಇಲ್ಲ, ಸಂವಿಧಾನ ಇಲ್ಲ, ನೀವು ಹೆಂಗೆ ಬೇಕು ಹಂಗೆ ಬದುಕ್ರಿ, ನೀವು ಏನೇ ದಂಗ ಮಾಡಿರಿ, ಗಲಭೆ ಮಾಡಿರಿ, ನೀವು ಜಿಹಾದ್ ಮಾಡಿರಿ, ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಒಂದು ರೀತಿ ಕೆಟ್ಟ ಸಂದೇಶ, ಒಂದು ಆತಂಕದ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ ಕಾಂಗ್ರೆಸ್ದವರು. ಅದಕ್ಕೆ ಇದು ನಾವು ಉಗ್ರವಾಗಿ ಖಂಡಿಸ್ತೇವೆ ಅಂತಂದು ಈ ಸಂದರ್ಭದಲ್ಲಿ ಇಲ್ಲ, ಇದು ನಾನು ಅವಾಗೆ ಹೇಳ್ಬೇಕಂತಿದ್ದೆ, ನೀವೆಲ್ಲರೂ ಬಂದ್ರಿ. ಇದು ಅವರು ಆಂದೋಲನ ಅಪ್ಪವರು ಮೊದಲಿನಿಂದ ನಮ್ಮ ಹೋರಾಟದಲ್ಲಿ ಇದ್ದರು. ಅವಾಗ ಅವರು ಯಾವುದೇ ಪಕ್ಷದಲ್ಲಿ ಗುರುತಿಸ್ಕೊಂಡಿರಲಿಲ್ಲ. ಅವರು ಹಿಂದೂ ಹೋರಾಟಗಾರರಾಗಿ ಒಂದು ಮಠಾಧೀಶರಾಗಿದ್ದರು. ಇತ್ತೀಚೆಗೆ ಅವರು ಶಿವಸೇನಾ ಪಾರ್ಟಿ ಸೇರಿಕೊಂಡಿದ್ದಾರೆ. ಆದರೆ ನಮ್ಮ ಪಕ್ಷದವರು ನಾವು ಅವ್ರ ಬ್ಯಾನರ್ ಕೆಳಗಡೆ ಬಂದು ಮಾಡೋದು ಇದು ವಿಚಾರ ಮಾಡಬೇಕಾಗುತ್ತೆ, ಇನ್ನೂ ನಿರ್ಣಯ ಆಗಿಲ್ಲ ಅಂತ ನಾವು ವಿಚಾರ ಹೇಳಿದಾಗ. ಆದರೆ ನಮಗೆ ಅವರು ಮೊದಲಿನಿಂದನೂ ನಮ್ಮ ಜೊತೆಯಲ್ಲಿದ್ದಾರೆ. ಅದಕ್ಕೆ ಈ ವಿಷಯಕ್ಕಾಗಿಯೇ ಅವರು ನಮ್ಮ ಬಂದು ಅವರ ಮೇಲೆ ಕೇಸ್ ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಾವು ಅವ್ರ ಜೊತೆಯಲ್ಲಿ ನಿಲ್ಲಬೇಕಾಗುತ್ತೆ, ನಾವು ಹೋಗ್ತೀವಿ ಅಂತಂದು ನಾವು ಇವತ್ತು ಬಂದಿದ್ದೀವಿ, ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತೀವಿ. ಆದರೆ ನಮ್ಮ ಪಕ್ಷದವ್ರನ್ನೂ ಕೂಡ ಇವತ್ತು ಭಾಳ ಈ ವಿಷಯದ ಬಗ್ಗೆ ಭಾಳ ಗಂಭೀರವಾಗಿದ್ದಾರೆ ಮತ್ತು ಇದ್ರ ಬಗ್ಗೆ ಹೋರಾಟ ರೂಪುರೇಷೆಗಳು ತಯಾರು ಮಾಡ್ತಾ ಇದ್ದಾರೆ ಮತ್ತು ಕಾನೂನು ಹೋರಾಟನೂ ಕೂಡ ಇವತ್ತು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ವಿರೋಧ ಪಕ್ಷ ನಾಯಕರು ಮಾತಾಡಿದ್ದಾರೆ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವರು ಕೂಡ ಲೀಗಲ್ ಸೆಲ್ ಕಡೆಯಿಂದ ನನಗೆ ಮಾತಾಡಿಸಿ ಎಲ್ಲ ಮಾಹಿತಿ ತರಿಸ್ಕೊಂಡಿದ್ದಾರೆ. ಇದು ಮುಂದೆ ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟ ಮುಂದುವರಿಸ್ತಾರೆ. ಹೌದು, ಇದು ನನಗೆ ನೋಡ್ಲಿಕ್ಕೆ ಆಶ್ಚರ್ಯ ಆಯಿತು. ಪೊಲೀಸರೇ ಇದು ಕಸ್ಕೊಲತ್ತಾರೆ. ಅವತ್ತು 2022ರಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದರು ಈ ಗಲಭೆಕೋರರು. ಇವತ್ತು ಮತ್ತು ಪೊಲೀಸರು ಇವತ್ತು ಅದು ಪುತ್ಥಳಿಯನ್ನು ಶವಯಾತ್ರೆ ಮಾಡೋದು ಇದು ಸ್ವಾಭಾವಿಕ. ಭಾಳಷ್ಟು ಕಡೆ ನಾವು ನೋಡ್ತೀವಿ ಇಂಥ ಶವಯಾತ್ರೆ ಮಾಡೋದು. ಅದು ಇವರಿಗೆ ಯಾಕೆ ಅಷ್ಟು ಮುತುವರ್ಜಿ ಪೊಲೀಸರಿಗೆ ಅದು ಕಸ್ಕೊಳ್ಳೋದು? ಇವರು ಏನು ಅವ್ರ ಕಡೆಯಿಂದ ಪಗಾರ ತೋತಾರೆ, ಸಾರ್ವಜನಿಕರು ಪಗಾರ ತೋತಾರೆ, ಅರ್ಥ ಆಗ್ತಲ್ಲ. ಏನು ಇವರಿಗೆ ಆ ರೀತಿ ಡೈರೆಕ್ಷನ್ ಬಂದದ, ಇವು ಇಂಥವು ಏನೋ ಪುತ್ಲಿ ಸುಡ್ಲಕ್ಕೆ ಬಿಡಬೇಡ್ರಿ ಅಂತ. ಇಷ್ಟು ಕೀಳ್ಮಟ್ಟದ ವಿಚಾರ ನೀವು ಮಾಡ್ತೀರಿ ಅಂತಂದ್ರೆ ಇದು ನೀವು ಪುತ್ಲಿ ಇವತ್ತು ಸುಡ್ಲಕ್ಕೆ ಬಿಟ್ಟಿರ್ಲಿಕ್ಕಿಲ್ಲ. ಆದರೆ ಜನ ಮಾತ್ರ ನಿಮ್ಮ ಸರ್ಕಾರವನ್ನು ಇವತ್ತು ಶವವನ್ನು ಆಗಿ ಇವತ್ತು ಮನೆ ಕಳಿಸುವಂಥ ಕೆಲಸ ಮಾಡ್ತಾರೆ. ಕಳೆದ ಗುರುವಾರದಂದು ಕರ್ನಾಟಕದ ಕಾಂಗ್ರೆಸ್ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. 2022ರಲ್ಲಿ ಆಳಂದ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಹೋದಂತಹ ಜನಪ್ರತಿನಿಧಿಗಳ ಮೇಲೆ ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಕಲ್ಲು ತೂರಾಟ ಮಾಡಿ, ಮಚ್ಚಿನಿಂದ ಲಾಂಗ್ನಿಂದ ಹಲ್ಲೆ ಮಾಡಿ DC ಮತ್ತು SP ಅವರನ್ನು ಆ ಜಾಗದಿಂದ ಓಡಿಸಿದರು ಮತ್ತು ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಮೇಲೂ ಕೂಡ ಹಲ್ಲೆ ಮಾಡಿ ಗಾಡಿಗಳನ್ನು ಡ್ಯಾಮೇಜ್ ಮಾಡಿದರು. ಅಂತಹ ಗಂಭೀರ ಪ್ರಕರಣಗಳನ್ನು ಇವತ್ತು ಕರ್ನಾಟಕ ಸರ್ಕಾರ ಯಾರೋ ಒಬ್ಬರು ಹೇಳ್ತಾ ಇದ್ದಾರೆ, ಖನಿಜಾ ಫಾತಿಮಾ ಹೇಳಿದ್ದಾರೆ, UT
ಖಾದರ್ ಹೇಳಿದ್ದಾರೆ ಮತ್ತು ಬಿ ಆರ್ ಪಾಟೀಲ್ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಅಂತ ಹೇಳಿ 7-8 ಪ್ರಕರಣಗಳು ವಾಪಸ್ ಪಡೆದಿದೆ. ಯಾವುದೋ ರೈತ ಪರ ಹೋರಾಟ, ರಾಜ್ಯದ ಪರ ಹೋರಾಟ ಮಾಡಿದ್ರೆ ತೆಗೆದುಕೊಂಡಿದ್ರೆ ಅದಕ್ಕೆ ಯಾವುದೋ ಅಭ್ಯಂತರ ಇರಲಿಲ್ಲ. ಆದರೆ ಗುಂಡಾಗಳ ಕೇಸ್ಗಳನ್ನು ಇವರು ವಾಪಸ್ ಪಡೆದುಕೊಂಡ ರೀತಿ ನೋಡಿದರೆ ಇವರು ಕೋಮುಗಲಭೆ ಸೃಷ್ಟಿ ಮಾಡಲಿಕ್ಕೆ ಮತ್ತು ಕೋಮುಗಲಭೆ ಪ್ರಚೋದನೆ ಮಾಡೋದಕ್ಕೆ ನಿರಂತರವಾಗಿ ಇವರು ಬೆಂಬಲ ಕೊಡ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗಿದೆ ಅಂದರೆ ಭಟ್ಕಳಲ್ಲಿ ತಾವು ನೋಡಿರ್ಬೋದು, ಒಂದು ಹಿಂದೂ ದೇವಸ್ಥಾನವನ್ನು 4,000 ಮುಸಲ್ಮಾನರು ನುಗ್ಗಿ ಅದನ್ನು ಹಾಳು ಮಾಡಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ನಾವೇನೇ ಮಾಡಿದ್ರು ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ನಡೆಯುತ್ತೆ, ಈ ಕೇಸ್ ಹಾಕ್ಬೋದು ತಾತ್ಕಾಲಿಕವಾಗಿ, ಮುಂದೆ ಯಾರೋ ಒಬ್ರು ಲೆಟರ್ ಕೊಡ್ತಾರೆ, ಅದರಿಂದ ನಾವು ರಿಲೀಫ್ ಆಗಿ ಮನೆ ಕೂತ್ಕೊಳ್ಬಹುದು ಅನ್ನುವಂಥ ಭಾವನೆ ಇವತ್ತು ಮುಸಲ್ಮಾನರಲ್ಲಿ ಬಂದಿರೋದ್ರಿಂದ ನಿರಂತರವಾಗಿ ಹಿಂದೂಗಳ ಮೇಲೆ ಇಲ್ಲಿ ದಬ್ಬಾಳಿಕೆ ನಡೀತಾ ಇದೆ. ಅದನ್ನು ಖಂಡಿಸಿ ಇವತ್ತು ನಾವು ಉಗ್ರವಾದಂತಹ ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ದೀವಿ. ಇಷ್ಟಕ್ಕೆ ಎಚ್ಚೆತ್ತುಕೊಂಡು ಇವತ್ತು ಸರ್ಕಾರ ಪಡೆದದ್ದನ್ನು ಸ್ಥಗಿತಗೊಳಿಸಿ ಮುಂದೆ ಅದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂತೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲೇ ಹೋದರೆ ನಾವು ನೋಡಿ, ಪ್ರಿಯಾಂಕಾ ಖರ್ಗೆ ತಮ್ಮ ಕ್ಷೇತ್ರದ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದಂಥ ಪ್ರಕರಣ ವಾಪಸ್ ತೆಗೆದುಕೊಂಡು ಅದು ದೊಡ್ಡ ಸುದ್ದಿಯಾಗಿತ್ತು. ಆದರೆ ಒಬ್ಬ ನಮ್ಮ ಗಿರೀಶ್ ಭಾರದ್ವಾಜ್ ವಕೀಲರು ಹೋಗಿ ಸ್ಟೇ ತಗೊಂಡು ಬಂದ ಮೇಲೆ ಮುಖಭಂಗ ಆಯಿತು. ಅದರಿಂದ ಪಾಠ ಕಲಿದ ಪ್ರಿಯಾಂಕಾ ಖರ್ಗೆ ಸಂವಿಧಾನ ಪಾಠ ಹೇಳ್ತಾರೆ, ನಾಲಿಗೆ ಮೇಲೆಲ್ಲ ಸಂವಿಧಾನನೇ ಬರ್ಕೊಂಡಿದ್ದಾರೆ, ಮೈ ತುಂಬಲೂ ಸಂವಿಧಾನನೇ ಬರ್ಕೊಂಡಿದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಇಂಥ ಗುಂಡಗಳ ಆರಕ್ಷಣೆ ಮಾಡ್ತಾರಂದ್ರೆ ಇದು ಯಾವ ಸಂವಿಧಾನ ಭಕ್ತರಿದು? ಯಾವ ಸಂವಿಧಾನದ ನೀವು ವಿಚಾರಗಳನ್ನು ಜನರಿಗೆ ತಿಳಿಸ್ತೀರಿ? ನಿಮ್ಮ ದಡ್ಡತನದಿಂದ, ಮೂರ್ಖತನದಿಂದ ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಪ್ರಕರಣ ವಾಪಸ್ ತೆಗೆದುಕೊಂಡಿದೆ. ಓಟಿಗಾಗಿ ಮುಸ್ಲಿಮರ ಪಾದ ತೊಳೆದು ನೀರು ಕುಡಿಯುವಂತಹ ಮಟ್ಟಿಗೆ ಇವತ್ತು ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಈ ಸರ್ಕಾರದ ನಿರ್ಧಾರ ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ. ನೋಡಿ, ಪ್ರತಿಭಟನೆಗೆ ನಾವು ಕಾಂಗ್ರೆಸ್ನವರು ಬೇಕಾದ್ ಮಾಡ್ಬೋದು. ನಾವಿವತ್ತು ಸರ್ಕಾರದ ಪ್ರತಿಕೃತಿ ದಹನ ಮಾಡಬೇಕು ಅಂತ ಹೊರಟ್ರೆ ನಮ್ಮ ಅಣಕು ಶವಯಾತ್ರೆಯ ಕಟ್ಟಿಗೆಯನ್ನು ಕಸ್ಕೊಂಡಿದ್ದಾರೆ. ಫೋಟೋಗಳನ್ನು ದಬ್ಬಾಳಿಕೆ ಮಾಡಿ ನಿಂದಿಸಿ ಅವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಇವರಿಗೆ ಈ ತಾಕತ್ತು ಕಾಂಗ್ರೆಸ್ನವ್ರ ಮೇಲೆ ಯಾಕಿಲ್ಲ? ಯಾಕೆ ಅಂತ ಕೇಳಿದ್ರೆ ಅವರು ಸಂವಿಧಾನಿಕ ಹುದ್ದೆಯಲ್ಲಿರೋರು ಅಂತ. ಆದರೆ ಮೋದಿಯವರ ಧರ್ಮಪತ್ನಿಯ ಮೋದಿಯವರ ಭಾವಚಿತ್ರವನ್ನ ಇದೇ DC ಆಫೀಸ್ ಎದುರುಗಡೆ ನಿಂತು ಹರಿದಾಕಿದ್ರಲ್ರಿ. ಏನ್ ಮಾಡಿದ್ರು ಈ ಪೊಲೀಸರು? ಇವರು ಪೊಲೀಸರು ಕಾಂಗ್ರೆಸ್ಸಿನ ಪ್ರಿಯಾಂಕಾ ಖರ್ಗೆ, ಕನಿಜಾ ಫಾತಿಮಾ ಏನು ಹೇಳ್ತಾರೆ ಅದನ್ನ ಇವರು ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಇದು ನಡೆಯೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಎಷ್ಟು ದಿನ ಇರುತ್ತೆ ಅನ್ನುವಂತಹದ್ದು ಮುಖ್ಯ ಅಲ್ಲ, ಆದರೆ ಅವರ ಆಡಳಿತದಲ್ಲಿ ನೀವು ಯಾವ ರೀತಿ ದುರ್ವರ್ತನೆ ಮಾಡ್ತೀರೋ ಮುಂದೆ ಇದು ನಡೆಯಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಸರ್ಕಾರ ಬಂದಾಗ ನೀವು ಪಾಠ ಕಲಿಸ್ತೀವಿ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ.